ಟಗರು ಪಾಳ್ಯ ಮೂವಿಯಲ್ಲಿ ಇದೆಯಲ್ಲ ಟಗರು, ಆ ಥರ ಇದೆ. ನಮ್ಮಲ್ಲಿ ಒಬ್ಬ ಸೇರ್ಕೊಬಿಟ್ಟವನೆ. ಅವನು ಏನಂತಾರೆ, ಒಂದು ಕ್ರಿಮಿ ಕೀಟ ಇದ್ದಂಗೆ. ಅದೇನಾಗ್ತದೆ, ನಮ್ಮ ಈ ದನಿನ್ನ ಏನೋ ಈ ಹಳ್ಳಿಕಾರ್ ಅಂತ ನಾನೇ ಹುಟ್ಟಾಕಿದ್ದು, ಹಳ್ಳಿಕಾರ್ ಅಂದ್ರೆ ನಾನು ಹುಟ್ಟಾಕಿದ್ದು ಅಂತ ಹೇಳ್ತಾನೆ. ಆ ಪದ ಅದನ್ನ ಅವನು ಅದು ಯಾವ ಲೆಕ್ಕಾಚಾರ ಕೇಳ್ತಾನೆ ಅಂದ್ರೆ ಮೇಡಮ್, ಅವನು ಬಿಗ್ ಬಾಸ್ ಇಂದ ಬಂದಿದ ತಕ್ಷಣ ರೇಸ್ ಮಾಡ್ತೀನಿ ಅಂದಲ್ಲ, ಎಷ್ಟು ಕಡೆ ಚಂದ ಎತ್ತಿದ್ಯಾ, ಎಲ್ಲಿ ಯಾವಾಗ ಆಯ್ತು, ಮಾರ್ಚ್ ಆಯ್ತು, ನವೆಂಬರ್ ಆಯ್ತು, ಡಿಸೆಂಬರ್ ಬರ್ತಾ ಇದೆ, ಎಲ್ಲಿ ಮಾಡ್ದೆ ಅಪ್ಪ, ಚಂದ ಎತ್ತಿದ್ಯಾ ತಾನೆ, ದುಡ್ಡ ಏನ್ ಮಾಡಿದೆ ದುಡ್ಡುಗಳನ್ನ? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಪ್ಲ್ಯಾನ್ ಅಂತ ಹೇಳಿದ್ರೆ, ನಾವು GKVK ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ, ಕೃಷಿ ಮೇಳ ನಡೀತಾ ಇದೆ. ತುಂಬ ವೆರೈಟಿ ಹಸುಗಳು ಬಂದಿರುತ್ತೆ, ಎಮ್ಮೆ, ತುಂಬ ಪ್ರಾಣಿಗಳು ಬಂದಿರುತ್ತೆ. ಆ್ಯಂಡ್ ಕೃಷಿಗೆ ಸಂಬಂಧಪಟ್ಟಿದ್ದು ಏನೆಲ್ಲ ಇರುತ್ತೆ, ಗಿಡಗಳಾಗಿರ್ಬೋದು, ಅದೆಲ್ಲ ಇದೆ ಅಂತ ನಾನು ಕೇಳಿದ್ದೀನಿ. ನಾನು ಇದುವರೆಗೂ ಒಂದು ಸತಿನೂ ಹೋಗಿಲ್ಲ. ನನ್ನ ತಮ್ಮ ಅಂತೂ ಒಂದು 15 ಡೇಸಿಂದ ತುಂಬ ಫೋರ್ಸ್ ಮಾಡ್ತಿದ್ದಾನೆ, ಅಕ್ಕ ನನಗೆ ಬರಲೇಬೇಕು, ನೋಡಲೇಬೇಕಂತ ಹೇಳಿಬಿಟ್ಟು. ಸೊ ಅಂದಾಗಿ ನಾನು ಇವಾಗ ಹೊರಡ್ತಾ ಇದ್ದೀನಿ ಅಲ್ಲಿಗೆ. ಬನ್ನಿ ಹೋಗುವ, ಹೇಗಿರುತ್ತೆ ಏನು ಅಂತ ನೋಡುವ. ಆ್ಯಂಡ್ ನಾನು ಇನ್ನೊಂದು ಹೇಳಲೇಬೇಕು, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ತುಂಬ ಜನ ಹೋಗಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಯೂಟ್ಯೂಬರ್ ಆಗಿರ್ಬೋದು ಅಥವಾ ನಾರ್ಮಲ್ ರೀಲ್ಸ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು. ಸೊ ಅವರೆಲ್ಲ ನೋಡಿ ಹಾಕಿದ್ಮೇಲೆ ಓಕೆ, ಅಟ್ಲೀಸ್ಟ್ ನಾನು ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನನಗೆ ಲೈಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಎಲ್ಲರೂ ಅಷ್ಟು ಹೇಳ್ತಿದ್ದಾರೆ ಅಂತ ಹೇಳಿದ್ಮೇಲೆ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ಮೇಲೆ ನಾನು ಹೋಗೋಣ ಅಂತ ಹೇಳಿಬಿಟ್ಟು. ಇವಾಗ ಟೈಮ್ 8:15. ಸೊ 8:15 ಆಗಿದೆ. ಇವಾಗ ಹೊರಡ್ತಾ ಇದ್ದೀನಿ. ತಿಂಡಿ ತಿನ್ಕೊಂಡು ಹೊರಡಬೇಕು, ನನಗೆ ನಿಲ್ಲೋ ಶಕ್ತಿ ಇಲ್ಲ ಅಲ್ಲಿ ಹೋಗಲಿಲ್ಲ. ಹಾಗಾಗಿ ಇವಾಗ ಬನ್ನಿ ಹೊರಡುವ. ಅಲ್ಲಿ ಕಾಲೇಜ್ ಹತ್ರ ಇವಾಗ ಬಂದು ನಾವು ಬರಬೇಕಿದ್ರೆ ಲೈನ್ಗೂ ನೋಡ್ಕೊಂಡು ಬಂದ್ವಿ. ಸೂರ್ಯಕಾಂತಿ ಫ್ಲವರ್ಸ್ ಆಗಿರ್ಬೋದು, ತುಂಬ ಗಿಡಗಳಾಗಿರ್ಬೋದು, ರಾಗಿ ಬೆಳೆದಿದ್ದಾರೆ, ತುಂಬ ವೆರೈಟಿಯಾದ ಗಿಡಗಳ್ಸ್ ಎಲ್ಲ ಬೆಳೆದಿದ್ದಾರೆ, ನೋಡ್ತಾ ಇರ್ಬೋದು. ಸೊ ನಾವು ತುಂಬ ಒಳಗಡೆ ಎಂಟ್ರೆನ್ಸ್ ಸ್ಟೇಜ್ ಹತ್ರ ನಾವು ಪಾಸ್ ಆಗಿಬಿಟ್ವಿ, ಮುಂದೆ ಬರೋಕ್ಕಾಗಲಿಲ್ಲ. ಅಂದಾಗಿ ನಾವು ಅಲ್ಲೆಲ್ಲ ಹೋಗಿ ಕವರ್ ಮಾಡೋಕ್ಕಾಗಲಿಲ್ಲ, ನಮಗೂ ಟೈಮ್ ಕಡಿಮೆ ಇತ್ತು, ಅಂದಾಗಿ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ನಾವು ಬರ್ತಿದ್ದಂಗೆ ಲೆಫ್ಟ್ ಸೈಡ್ ಹೋಗಬೇಕು. ಹಾಗೆ ಇಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಕೂಡ ಲೈನಕ್ಕೆ ಎಲ್ಲ ನಿಂತ್ಕೊಂಡು ಹೋಗ್ತಾ ಇದ್ರು. ನಾನು ಮೇ ಬಿ ಇನ್ನಿಷ್ಟು ಲೈನ್ಗೆ ಹೋಗಬೇಕಾ ಇಲ್ಲ ಹೇಗೆ ಬೇಕಾದರೂ ಹೋಗಬೇಕಾ ಅಂದ್ಕೊಳ್ತಿದ್ದೆ. ಆಮೇಲೆ ಗೊತ್ತಾಯಿತು ಇಲ್ಲಿ ಟೀಚರ್ಸ್ ಕಳಿಸ್ತಿದ್ದಾರೆ, ಸೊ ಸ್ಕೂಲಿಂದ ವಿಸಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಹಾಗೆ ನಾನು ಮುಂದೆ ಹೋಗಿದ್ದಾಗ ಬೇರೆ ಥರ ಎಲ್ಲ ಇರುತ್ತೆ ಅಂದ್ಕೊಂಡಿದ್ದೆ. ಅದಾದಮೇಲೆ ಗೊತ್ತಾಯಿತು ಇದು ಇಲ್ಲಿ ಸ್ಟೇಜ್ ಹತ್ರ ಏನಿರುತ್ತೆ, ಸೊ ಪ್ರಾಣಿಗಳೆಲ್ಲ ಈ ಕಡೆ ಇದೆ ಅಂತ ಹೇಳಿಬಿಟ್ಟು. ಸೊ ನಾವು ಬೇರೆ ಕಡೆ ಎಲ್ಲ ಹೋಗೋಕ್ಕಾಗಲಿಲ್ಲ, ಆದಷ್ಟು ನಾವು ಇಲ್ಲೇ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಸೊ ಇಲ್ಲಿ ವೆರೈಟಿ ಆದಂತಹ ಕೋಳಿಗಳಿದ್ರು. ಆ್ಯಂಡ್ ಅಲ್ಲಿ ಕೋಳಿ ಮರಿಗಳನ್ನ ಲೈಟ್ ಹಾಕಿ ಕೂಡಾಕಿದ್ರು. ಅದು ಏನಕ್ಕೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ತುಂಬ ಜನ ಇದ್ದರು, ಒಂದು ಫೋಟೋ ತೆಕ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು. ಮೇ ಬಿ ಲಾಸ್ಟ್ ಡೇ ಅಂತ ಹೇಳಿಬಿಟ್ಟು ಇಷ್ಟೊಂದು ಜನ ಬಂದಿದ್ರು ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಈ ಕೋಳಿ ಎಲ್ಲ ಏನಕ್ಕೆ ಈ ಥರ ಮಾಡಿದರು ಅಂತ ಹೇಳಿ ಡೆಫಿನೆಟ್ಲಿ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ಕೇಳೋದಕ್ಕೂ ನಮಗೆ ಆಗಲ್ಲ, ಬಿಕಾಸ್ ಅಷ್ಟು ಜನ ಇದ್ದಾರೆ. ತುಂಬ ವೆರೈಟಿ ಅಂತ ಕೋಳಿಗಳನ್ನೆಲ್ಲ ನೋಡಿದ್ವಿ ಅಲ್ಲಿ ನಾವು ಅಲ್ಲಿಗೆ. ಸೊ ನಾನು ಇಲ್ಲಿ ಫಿಶ್ ತೊಗೋಬೇಕಂತ ಅಂದ್ಕೊಂಡು ಆಲ್ರೆಡಿ ಒಂದು 3 ಡೇಸಿಂದ ಫಿಕ್ಸ್ ಆಗಿದ್ದೆ. ಬಟ್ ನನ್ನ ತಮ್ಮನಿಂದ ತೊಗೊಳಕ್ಕಾಗಲಿಲ್ಲ. ನನ್ನ ಮಗ ನಾನು ತೊಗೊಬಂದು ಕೊಡ್ತೀನಿ ಅಂತ ಹೇಳಿ ತೊಗೊಬಂದು ಕೊಡಲೇ ಇಲ್ಲ. ನಾನು ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡೆ. ತುಂಬ ವೆರೈಟೀಸ್ ಫಿಶ್ ಇತ್ತು. ಆ್ಯಂಡ್ ಜಸ್ಟ್ ಇದೆಲ್ಲ ಪ್ಯಾಕೆಟಲ್ಲಿ ಏನು ಹಾಕಿ ಇಟ್ಟಿದ್ದಾರೆ, ಇದೆಲ್ಲ 100 ರೂಪೀಸ್ ಅಷ್ಟೇ. ಸೊ ಯಾರಿಗೆಲ್ಲ ಫಿಶಸ್ ಹಾಕ್ಬೇಕಂತ ಆಸೆ ಇತ್ತು, ಇಲ್ಲಿಗೆ ಬಂದು ತೊಗೊಂಡೋಗಿರ್ತಾರೆ 100%. ಆ್ಯಂಡ್ ನನಗದು ಚಿಕ್ಕ ಬೋಲಲ್ಲಿ ಹಾಕಿರ್ತಾರಲ್ಲ, ನಂಗೆ ಅದು ಕೂಡ ತುಂಬ ಇಷ್ಟ ಆಯಿತು. ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಅಥವಾ ಏನೋ ಒಂದು ಚೆನ್ನಾಗಿದೆ ಅಲ್ವಾ ಚಿಕ್ಕದಾಗಿ ಅಂತ ಹೇಳಿಬಿಟ್ಟು ತೊಗೊಳ್ತೀನಿ ಅಂದರೆ ಅವ್ರು ಯಾರೂ ನನ್ನ ಮಕ್ಕಳು ತೊಗೊಳಕ್ಕೆ ಬಿಡಲಿಲ್ಲ ನನಗೆ. ಸೊ ತುಂಬ ಫಿಶೆಲ್ಲ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದೆ. ಫಿಶೆಲ್ಲ ನನಗೆ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಕೂಡ. ಬನ್ನಿ, ಆದರೆ ತುಂಬ ಜನ ಇದ್ದಿದ್ದ ಕಾರಣ ಎಲ್ಲನೂ ಕ್ಲಿಯರಾಗಿ ನಿಜವಾಗ್ಲೂ ತೋರ್ಸೋಕ್ಕಾಗಲಿಲ್ಲ. ಎಷ್ಟೊಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಅಂತ ಹೇಳಿದ್ರೆ ಯಾವುದನ್ನು ತೋರಿಸಿ ಯಾವುದನ್ನು ಬಿಡಬೇಕು ಅನ್ನೋ ಥರ ಇತ್ತು. ಸೊ ಇಲ್ಲಿ ಒಂಥರ ಫಿಶ್ ಇದೆ ನೋಡಿ,
ಸೊ ನಾನು ಮುಂದೆ ಹೋಗೋಕ್ಕೆ ಹೋಗಲಿಲ್ಲ. ಓಕೆ ಲೀವ್ ಇಟ್ ಅಂತ ಹೇಳಿ ನಾನು ಬಿಟ್ಟಾಗ್ಬಿಟ್ಟೆ. ಅಲ್ಲ, ಈ ಕುರಿಗಳಿಗೆಲ್ಲ ಕೂದಲು ತೆಗೆದಿರೋದಕ್ಕೆ ಹೆಂಗೆ ಕಾಣಿಸ್ತಾ ಇದೆಯಾ? ಕೂದಲು ತೆಗೆದ್ಬಿಟ್ಟಿದ್ದಾರೆ ಎಲ್ಲ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಅದು. ಈ ಯಾವುದು ಗೊತ್ತಾ, ಟಗರು ಪಾಳ್ಯ ಮೂವಿಯಲ್ಲಿ ಇದೆಯಲ್ಲ ಟಗರು, ಆ ಥರ ಇದೆ ಅದು. ಇದು ಲಕ್ಷ್ಮಣ ರಾಮನ ಎಷ್ಟು ಕೂರು ದೊಡ್ಡ ಇದೆ, ಎಷ್ಟು ದೊಡ್ಡದಿದೆ ಡೀಸೆಂಟಿಂಗ್ ಮಲ್ಕೊಂಡ್ಬಿಟ್ಟಿದ್ದಾರೆ ಇವರು. ಅದು ನೋಡಿ ಹಿಂಗೆ ಮೇಂಟೈನ್ ಮಾಡಿದ್ದಾರೆ. ಡಿಫ್ರೆಂಟ್ ಹಸುಗಳು ಇದೆ, ಡಿಫ್ರೆಂಟಾಗಿ ಯಾವುದು ಕೂಡ ಮಾಡಿದ್ದಾರೆ. ಇದು ಮೇಕೆ ನೋಡಿ ಎಷ್ಟು ಉದ್ದ ಕೀಲಿದೆ ಅಂತ ಅಷ್ಟು ಉದ್ದ ಕೀಲಿರೋದನ್ನ ಇಲ್ಲ. ಇದು ಕೂಡ ಕಲರ್ ಹಾಕಿದ್ದಾರೆ. ಎಷ್ಟು ಉದ್ದ ಇದೆ. ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಹಸುಗಳು ಬಂದಿದೆ. ಆ್ಯಂಡ್ ಡಿಫ್ರೆಂಟ್ ಆಗಿರುವಂತಹ ಹಸುಗಳಾಗಿರ್ಬೋದು, ಕೋಣಾಗಿರ್ಬೋದು, ಈ ಥರ ಎಲ್ಲ ಬಂದಿದೆ. ಚಿಕ್ಕದಿದೆ ಇದು ಕೋಣೆ ಅಂತ ಹೇಳಿದ್ರೆ, ತುಂಬ ಚಿಕ್ಕದಿದೆ. ಕುಳ್ಳೆಸ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಕುಳ್ಳೆಸ. ಕೋಟ್ ಕೂಡ ತುಂಬ ಚಿಕ್ಕದು. ಸಾರಿ ಏನಾದ್ರು ತಪ್ಪು ಹೇಳಿದ್ರೆ, ಬಿಕಾಸ್ ನನಗೆ ಅಷ್ಟೊಂದು ಎಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನ ನನಗೆ ಹೇಳ್ತೀನಿ. ಇದು ಕೂಡ ಕಲರ್ ಹಾಕಿದ್ದಾರೆ. ಏನು ಕೋಡಿ ಕಲರ್ ಹಾಕಿದ್ದಾರೆ, ಕಲರ್ ಅಂತೂ ಹಾಕಿದ್ದಾರೆ. ಕಲರ್ನ ಮೇ ಬಿ ಅಟ್ರಾಕ್ಷನ್ ಅಂತ ಹಾಕಿರ್ಬೋದು, ಗೊತ್ತಿಲ್ಲ. ಇದಕ್ಕೆಲ್ಲ ಕೋಡಿಗೆಲ್ಲ ಬಣ್ಣ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು ಒಂಥರ. ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಯಾವುದೂ ಚೆನ್ನಾಗಿರಲಿಲ್ಲ ಅಂತ ಅಲ್ಲ. ಸೊ ಎಲ್ಲದೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಏನೇ ಆಗಿರಲಿ, ರೈತರಂತ ಹೇಳಿದ್ಮೇಲೆ ಮನೆಯಲ್ಲಿ ಹಸು ಕರು ಹಾಳು ಪ್ರಾಣಿ ಇದ್ದೇ ಇರಬೇಕು. ಹಂಗಿದ್ರೇ ಒಬ್ಬ ರೈತ ಅಂತ ಅನ್ನಿಸ್ಕೊಳಕ್ಕಾಗೋದು. ಸೊ ಇಲ್ಲಿಂದ ಬಂದಿದ್ವಿ ನಾವು. ಎಮ್ಮೆ ನೋಡಿ ಕೂದಲು ಇದೆ ತಲೆ ಮೇಲೆ. ನನಗೆ ನೋಡಿ ಫುಲ್ ಶಾಕ್. ಏನಪ್ಪ ಈ ಥರ ಕೂದಲಿದೆ ಇಲ್ಲಿ ಅಂತ ಹೇಳಿಬಿಟ್ಟು, ಈ ಥರನೂ ಇರುತ್ತಾ ಅಂತೇಳಿ ನಾನು ಇದನ್ನು ನೋಡಿ ತುಂಬ ರಾಶಾಗಿ ಬಿಹೇವ್ ಮಾಡುತ್ತೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಅದು ಸ್ಮೂತಾಗೆಲ್ಲ ಮುಟ್ಟಿಸ್ಕೊಳ್ತಾ ಇದೆ ಎಲ್ಲರ ಹತ್ರನೂ. ಆ್ಯಂಡ್ ಈ ಒಂದು ಎಮ್ಮೆ ಬೆಲೆ ಎಷ್ಟು ಗೊತ್ತಾ, 1 ಕೋಟಿ ಅಂತ. ನನಗೆ ಕೇಳಿ ನಿಜವಾಗ್ಲೂ ಶಾಕ್ ಆಯಿತು. ಬಟ್ ತುಂಬ ಚೆನ್ನಾಗಿದೆ ಇದು ಎಮ್ಮೆ. ಸ್ಮೂತಾಗಿ ಎಲ್ಲರ ಕೈಲೂ ಮುಟ್ಟಿಸ್ಕೊಳ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಆ ಕಡೆ ನೋಡ್ತಿರ್ಬೋದು ನಿಮಗೆ ಹಸು ಮಲ್ಕೊಂಡಿದೆಯಲ್ಲ, ಅದು ನೋಡೋಕ್ಕೆ ಡಿಟ್ಟೋ ಮೂವಿಯಲ್ಲಿ ಇದೆ ಗೊತ್ತಾ, ಯಜಮಾನ ಮೂವಿಯಲ್ಲಿ, ಯಾವುದ್ರಲ್ಲ ದರ್ಶನ್ ಸರ್ ಮೂವಿಯಲ್ಲಿ ಬರುತ್ತಲ್ಲ, ಆ ಥರನೇ ಇದೆ ಹಸು. ಇದು ನಾರ್ಮಲ್ ಹಸು. ಸೊ ಇದು ಹೇಗಿದೆ ಗೊತ್ತಾ, ನಾವು ಚಿಕ್ಕದ್ರಲ್ಲಿ ಅದ್ರ ಮೇಲೆ ಕುತ್ಕೊಂಡ್ರೆ ಮಧ್ಯದಲ್ಲಿ ಕಡಲೆ ಎಣ್ಣೆ ಬರುತ್ತೆ, ಹಸು ಸುತ್ತುತ್ತೆ ಅಲ್ವಾ, ಅದು. ನಾನು ಹೌದಾ ಏನಿದು ಅಂತ ಅಂದ್ಬಿಟ್ಟು ನೋಡ್ತಿದ್ವಿ. ಮಕ್ಕಳನ್ನೆಲ್ಲ ಕುರಿಸ್ಬಿಟ್ಟಾರ, ಸುತ್ತಾರೆ. ಏನು ಚಂದ ಅಲ್ಲ. ನಾವು ಚಿಕ್ಕವರಾಗಿ ಇರಬೇಕಿತ್ತು. ಮೇ ಬಿ ನಾವು ಕುತ್ಕೊಂಡು ಇದ್ದಿದ್ರೆ ಅವರು ತಿರುಗಿಸ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು ನಮಗೆ. ಸದ್ಯಕ್ಕೆ ಇವಾಗ ಆ ಅದೃಷ್ಟ ಇಲ್ಲ. ನೋಡೇ ಖುಷಿ ಪಡಬೇಕು ಅಷ್ಟೇ ನಾವು ಇವಾಗ. ಒಂಥರ ಚೆನ್ನಾಗಿತ್ತು. ಇದೊಂದು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಥರ ಗೇಮ್ಸ್ ಥರ ಇತ್ತು ಅಂತ ಹೇಳ್ಬೋದು. ಈ ಹಸುಗಳ ಮಧ್ಯ ಮಕ್ಕಳಿಗೆ ಆಟ ಆಡೋದಕ್ಕೆ ಏನೋ ಒಂದಿದೆ ಅಂತಂದರೆ ಇದೊಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂಥರ ಚೆನ್ನಾಗಿತ್ತು, ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಹಸು. ಸೊ ಇದೊಂದು ವೈಟ್ ಆ್ಯಂಡ್ ಬ್ಲ್ಯಾಕ್. ಇದು ಕೂಡ ಇದಕ್ಕೆ ತುಂಬ ಹಸುಗಳಿಗೆ ಮತ್ತು ಅದರಿಂದ ಏನು ಹಸು ಹಾಲಿಂದ ಏನು ಮಾಡ್ಬೋದು, ಸ್ವೀಟ್ಸ್ ಅದನ್ನು ಇದು ಮಾಡಿದರು, ಹಾಲು ಇದು ಮಾಡಿದರು, ಔಷಧಿ, ಹಸುಗೆ ಏನು ತೊಗೊಳುತ್ತೆ ಫುಡ್ಡು, ಪ್ರತಿಯೊಂದನ್ನು ಈ ಲೈನಲ್ಲಿ ಫುಲ್ ಅದನ್ನೇ ಮಾಡಿದರು. ಸೊ ನಾವು ಆ ಲೈನ್ಗೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ತುಂಬ ಸ್ವೀಟ್ಸ್ ಆಗಿರ್ಬೋದು, ಅದಕ್ಕೆ ಫುಡ್ ಆಗಿರ್ಬೋದು, ಈ ಥರ ಏನಾದರೂ ಒಂದು ಕೆಮಿಕಲ್ದು ಹಾಲಾಗಿರ್ಬೋದು, ಈ ಥರ ಮಾಡ್ತಿತ್ತು. ಸೊ ನಾವು ಫೈನಲಿ ಈ ಕಡೆ ಬಂದ್ವಿ. ಸೊ ಇಲ್ಲಿ ನನ್ನ ತಮ್ಮ ಅವರು ಬಂದರು. ಅವ್ರು ಇಲ್ಲೇ ಇದ್ದರು, ನಾನು ನೋಡಿರಲಿಲ್ಲ. ಮಿಸ್ಸಾಗಿ ನಾನು ಹಸುಗಳ ಹತ್ರ ಫೋಟೋ ತೆಗೆಸ್ಕೊಳಕ್ಕೆ ಬಂದೆ. ದೆನ್ ಆವಾಗ ಸಿಕ್ಕಿದ್ರು ಇವರು. ನಾನು ಇವ್ರದೇನಾ ಅಂತ ಹೇಳಿ ದೆನ್ ಆವಾಗ ನನ್ನ ಹೊರಗಡೆ ಬಿಟ್ಕೊಂಡ್ರು. ಇದು ಕೂಡ ತುಂಬ ಚೆನ್ನಾಗಿದೆ. ಬಾ 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 ಅಂತ ಹೇಳಿ ಜೀವ ತಿಂತಿದ್ದ ಒಂದು ನನ್ನ ಮಗನೇ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ.